ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಅಧೋಕ್ಷಜಾಯ ನಮಃ. ಭಗವಂತ ತನ್ನ ಸ್ವರೂಪದಿಂದ ಸಾಮರ್ಥ್ಯದಿಂದ ಎಂದೆಂದಿಗೂ ಕೆಳಗೆ ಬರುವುದಿಲ್ಲ. ಸದಾಕಾಲ ಸರ್ವಶ್ರೇಷ್ಠನಾಗಿಯೇ ಇರುತ್ತಾನೆ ಭಗವಂತ. ಭಗವಂತ ಇಂದ್ರಿಯಾತೀತನಾಗಿದ್ದಾನೆ. ಕಮಲದಂತಹ ಕಣ್ಣುಗಳನ್ನು ಉಳ್ಳವನು ಭಗವಂತ. ಇಂತಹ ಭಗವಂತನನ್ನು ಅಧೋಕ್ಷಜಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.